ಸ್ನೇಹಿತರೆ, ನೀವೇನಾದರೂ ಈ ವೆಬ್ಸೈಟಲ್ಲಿ HSRP ಪ್ಲೇಟ್ ಬುಕ್ ಮಾಡಬೇಕಾದ್ರೆ ರೆಸಿಪ್ಟ್ ನಾಟ್ ಜನ್ರೇಟೆಡ್ ಅಂತ ಏನಾದರೂ ಬಂದರೆ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಗಾಬರಿ ಆಗಬೇಡಿ. ಅಯ್ಯೋ ಕಟ್ಟಿ ದುಡ್ಡು ಹೋಯ್ತಲ್ಲ ಅಂತ ಏನು ಅನ್ಕೊಳೋದು ಬೇಡ. ಮತ್ತೆ ನೀವು ರೆಸಿಪ್ಟ್ನ ಡೌನ್ಲೋಡ್ ಮಾಡ್ಕೊಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನೀವು ಈ ವೆಬ್ಸೈಟಲ್ಲಿ ಹೋಗಿ bookmyhsrp.com ಅಂತ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ತೋರಿಸ್ತಾ ಇದೆ ನೋಡಿ, ರೀಪ್ರಿಂಟ್ ರೆಸಿಟ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಆರ್ಡರ್ ನಂಬರ್ ಅಂತ ಇರುತ್ತಲ್ಲ, ಆ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಚಾ ನಂಬರ್ ಐತಲ್ಲ ಅದನ್ನು ಹಾಕ್ಬಿಟ್ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಆರ್ಡರ್ ನಂಬರ್ ಎಲ್ಲಿ ಸಿಗುತ್ತೆ ಅಂತಂದರೆ ಲೆಫ್ಟ್ ಸೈಡಲ್ಲಿ ರೆಸಿಪ್ಟ್ ಆಫ್ ಪೇಮೆಂಟ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಇದೆ ನೋಡಿ ಆರ್ಡರ್ ನಂಬರ್ ಅಂತ. ಆ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮತ್ತು ಅದ್ರ ಕೆಳಗಡೆ ಕ್ಯಾಪ್ಚಾ ನಂಬರ್ ಇದೆಯಲ್ಲ, ಆ ನಂಬರ್ ಹಾಕ್ಬಿಟ್ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಅದು. ಸ್ನೇಹಿತರೆ, ಇದು ಡೌನ್ಲೋಡ್ ಆಗಿರೋದು. ನೀವು ಈ ಮೆಥಡ್ನ ಯೂಸ್ ಮಾಡಿಕೊಂಡು ನಿಮ್ದೇನಾದರೂ HSRP ಪ್ಲೇಟ್ ಬುಕ್ ಮಾಡೋಕ್ಕಾರೆ ಈ ಥರ ಒಂದು ಎರರ್ ಮೆಸೇಜ್ ಬಂದರೆ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.